ಗಾಯ್ಸ್, ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಅಂಡ್ ಬ್ಲಾಗ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವ್ಲಾಗ್ ಅಲ್ಲ, ಸ್ಮಾಲ್ ವಿಡಿಯೋ. ಸ್ನೇಹಿತರೆ, ಇವತ್ತು ನಾನು ನನ್ನ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಕೆಲವು ಇಯರಿಂಗ್ಸ್ಗೆ ಸೈಡಲ್ಲಿ ಕೂಡ ಇದೆ, ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾವಾಗ ತೊಗೊಂಡಿದ್ದು, ಎಷ್ಟು ಗ್ರಾಮ್ ಇದೆ ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ದೆ. ಇದಕ್ಕೂ ಮುಂಚೆ ಅಕ್ಷಯ ತೃತೀಯದಲ್ಲಿ ನಾನು ಪರ್ಚೇಸಿಂಗ್ ಮಾಡಿರೋಂಥ ಗೋಲ್ಡ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆ ವಿಡಿಯೋದಲ್ಲಿ ನಾನು ಲಾಂಗ್ ಚೈನ್ ಪರ್ಚೇಸಿಂಗ್ ಮಾಡಿರೋದು, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಬಟ್ ಆಲ್ಮೋಸ್ಟ್ ಕಮೆಂಟ್ಸ್ ಅದರಲ್ಲಿ ನನ್ನ ನಕ್ಲೀಸ್ ಬಗ್ಗೆನೇ ಬಂದಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗೂ ನನ್ನ ನಕ್ಲೀಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಈಗ ನನ್ನ ಗೋಲ್ಡ್ ಇಯರಿಂಗ್ಸ್ನ ನೋಡೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲನೂ ಎಷ್ಟು ಗ್ರಾಮ್ ಇದೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ತೊಗೊಂಡಾಗ ಎಷ್ಟು ಕಾಸ್ಟ್ ಇತ್ತು ಅಂತ ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲನೇದಾಗಿ ನನ್ನ ಜುಮ್ಕಾ ಸೆಟ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕಾಣ್ತಿದೆ ಅಂದ್ಕೊಳ್ತೀನಿ. ಈ ರೀತಿ ಜುಮ್ಕಾ ನವಿಲ್ ಡಿಸೈನ್ ಇದೆ ಸ್ನೇಹಿತರೆ. ಇದು ನಾನು ತೊಗೊಂಡಾಗ ಇದು 30 ಗ್ರಾಮ್ ತೊಗೊಂಡಿದ್ದು. ಅಂದರೆ ವುಮೆನ್ಸ್ ಡೇ ದಿನ 2 ಇಯರ್ ಬ್ಯಾಕ್, 2 ವರ್ಷಕ್ಕೆ ಮುಂಚೆ ವುಮೆನ್ಸ್ ಡೇಗೆ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದು. ಇದನ್ನು ನಾನು ತೊಗೊಂಡಾಗ ಇದು 2 ಲಕ್ಷ ಇತ್ತು ಸ್ನೇಹಿತರೆ. ಇವತ್ತಿನ ರೇಟ್ನ ನೀವೇ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇವತ್ತು ರೇಟು 13,000 ಚಿಲ್ಲರೆ ಇದೆ. ಹಾಗಾಗಿ ನೀವು ರೇಟ್ನ ಕಂಪೇರ್ ಮಾಡ್ಕೊಂಡು, ಪ್ರೆಸೆಂಟ್ ನಾನು ನೆನ್ನೆ 3 ಡೇಸ್ ಬಿಫೋರ್ ತೊಗೊಂಡಾಗ 13,000 ಚೇಂಜ್ ಇತ್ತು. 13,900 ರೂಪಾಯಿ ಇತ್ತು ಗೋಲ್ಡು, ಬರೀ ಗೋಲ್ಡ್ ವೇಸ್ಟೇಜ್ ಕೂಲಿ ಇಲ್ಲದೆ. ಇವತ್ತಿನ ಪ್ರೈಸ್ ಏನಿದೆಯೋ ಅದನ್ನು ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ತೊಗೊಂಡಾಗ ಇದು 30 ಗ್ರಾಮು 2 ಲಕ್ಷ ಇತ್ತು ಸ್ನೇಹಿತರೆ. 1 ಲಕ್ಷಕ್ಕೆ 1 ಇಯರಿಂಗ್ಸ್ ಆ ರೀತಿ ಪರ್ಚೇಸ್ ಮಾಡಿದ್ದು. ಇದು ನನ್ನ ಜುಮ್ಕಾ ಡಿಸೈನ್ಸ್ ನೋಡ್ಕೊಂಬಿಡಿ. ಈ ರೀತಿ ಇದೆ ಫಸ್ಟ್ ಜುಮ್ಕಾ. ಹಾಗೆ ನಂದು ಮತ್ತೊಂದು ಜೊತೆ ರಾಮ್ಲೀಲಾ ವಾಲೆ. ಇದು ರಾಮ್ಲೀಲಾ, ಇದು ಲಕ್ಷ್ಮಿ ನೋಡಿ, ಲಕ್ಷ್ಮಿ ಮುಖವಾಡ ಇದೆ, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಈ ರೀತಿ ಎಲ್ಲನೂ ಆಲ್ಮೋಸ್ಟ್ ನನ್ನ ಹತ್ರ ಬೀಡ್ಸ್ ಮತ್ತು ಕಲ್ಲು ಸ್ಟೋನ್ ಇರೋದು ತುಂಬ ಕಡಿಮೆ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಬರೀ ಗೋಲ್ಡಲ್ಲೇ ನಾನು ಶಾಪಿಂಗ್ ಮಾಡಿರೋದು. ಹಾಕಬೇಕಾದ್ರೂ ಕೂಡ ಇದರಲ್ಲಿ ಯಾವುದೇ ವೇಸ್ಟೇಜ್ ಆಗಬಾರ್ದು ಅಂತ ಹೇಳಿ ಈ ರೀತಿ ರಾಮ್ಲೀಲೆ ವಾಲೆ. ಇದು 15 ಗ್ರಾಮ್ ಇದೆ. ಇದನ್ನ ತೊಗೊಂಡಿದ್ದು ಕೂಡ ರೀಸೆಂಟಾಗೆ. ಇದು ನಾನು ಎಷ್ಟೆಷ್ಟು ಗ್ರಾಮ್ ಇದೆ ಅಂತ ಬುಕ್ಕಲ್ಲಿ ಬರೆದಿಟ್ಬಿಟ್ಟಿದ್ದೀನಿ, ಹಾಗಾಗಿ ಹೇಳ್ತಿದ್ದೀನಿ. ಇದು 16 ಗ್ರಾಮ್ ಇದೆ ಸ್ನೇಹಿತರೆ. ನಾನು ಪರ್ಚೇಸಿಂಗ್ ಮಾಡಿದ್ದು ಕೂಡ ರೀಸೆಂಟಾಗಿ, ಅಂದರೆ ಆ ಜುಮ್ಕಾ ತೊಗೊಂಡ್ಮೇಲೆ ತೊಗೊಂಡಿದ್ದು. ಇದನ್ನ ತೊಗೊಂಡಾಗೂ ಕೂಡ 2 ಚೇಂಜ್ ಏನೋ ಇತ್ತು. ಈ ರೀತಿ ಜುಮ್ಕಾ ರೀಸೆಂಟ್ ಅಂದರೆ ಇದೊಂದು 6 ಮಂತ್ ಬಿಫೋರ್ ಏನೋ ತೊಗೊಂಡಿರೋದು ಅಷ್ಟೇ ಸ್ನೇಹಿತರೆ. ಈ ನಡುವೆನೇ ಪರ್ಚೇಸಿಂಗ್ ಮಾಡಿದ್ದು. ಗೋಲ್ಡ್ ರೇಟ್ ರೇಸ್ ಆದಾಗ ತೊಗೊಂಡಿದ್ದು ಇದನ್ನು. ಅದ್ರ ಜೊತೆಗೆ ನನ್ನ ಮತ್ತೊಂದು ಜೊತೆ ಜುಮ್ಕಾ ಸೆಟ್ಟು ನೋಡಿ, ಕಾಣ್ತಿದೆ ಅಂದ್ಕೊಳ್ತೀನಿ. ಇದಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಪರ್ಚೇಸಿಂಗ್ ಮಾಡಿರೋ ಜುಮ್ಕಾ. ನವಿಲ್ ಡಿಸೈನ್ ಇದೆ, ಸೈಡೆಲ್ಲ ರೆಡ್ ಆ್ಯಂಡ್ ಪಿಂಕ್ ಸ್ಟೋನ್ಸ್ ಬಂದಿದೆ, ಸೈಡಲ್ಲಿ ಕೂಡ ನವಿಲ್ ಬಂದಿದೆ. ಈ ರೀತಿ ಜುಮ್ಕಾ. ಇದೂ ಅಷ್ಟೇ. ಇದು 20 ಗ್ರಾಮ್ ಇದೆ ಸ್ನೇಹಿತರೆ. ಈ ಜುಮ್ಕಾ 20 ಗ್ರಾಮ್ ಇದೆ. ಹಾಗೂ ಇನ್ನೊಂದು ಕೂಡ ರಾಮ್ಲೀಲೆ ವಾಲೆನೇ. ಇದು ಕೂಡ ಈ ನಡುವೆ ರೀಸೆಂಟ್ ಶಾಪಿಂಗ್ ಮಾಡಿದ್ದು ಇಯರಿಂಗ್ಸ್ ಕೂಡ. ಆಲ್ಮೋಸ್ಟ್ ಇಯರಿಂಗ್ಸು ನಾನು ಹಾಕ್ಬಿಟ್ಟೆ ತೊಗೊಂಡೆ. ಮತ್ತೇನೊಂದಷ್ಟು ಜ್ಯುವೆಲ್ಸ್ನ ನಾನು ಓನಾಗಿ ಬಾರಿ ಗೋಲ್ಡ್ ಪರ್ಚೇಸಿಂಗ್ ಮಾಡಿರೋದು. ಈ ರೀತಿ ಇದೆ. ಇದು ಕೂಡ ಅಷ್ಟೇ, ಆ ಸೈಡ್ ಈ ಸೈಡು ನವಿಲ್ ಡಿಸೈನ್ ಬಂದಿದೆ, ಸೆಂಟ್ರಲ್ಲಿ ಲಕ್ಷ್ಮಿ ಬಂದಿದೆ. ಈ ರೀತಿ ಕಾಣ್ತಿದೆ ಅಂದ್ಕೊಳ್ತೀನಿ ಡಿಸೈನ್ಸು. ಇದು ಕೂಡ 20 ಗ್ರಾಮೇ ಇದೆ. ಹಾಗೂ ಒಂದು ಸ್ಪೆಷಲ್ ಜ್ಯುವೆಲರ್ಸ್ ತೋರಿಸ್ತೀನಿ, ವಾಲೆ ತೋರಿಸ್ತೀನಿ ನಾನು. ಈ ಒಂದು ಹ್ಯಾಂಗೀಸು ತುಂಬ ಓಲ್ಡ್, ಅಂದರೆ ಓಲ್ಡ್ ಸ್ನೇಹಿತರೆ. ಅಂದರೆ ನನ್ನ ಮದುವೆ ಆಗಿ 17 ವರ್ಷ ಆಗಿದೆ. 17 ವರ್ಷದ ಮುಂಚೆ, ಅಂದರೆ ನನ್ನ ಮದುವೆಗಿಂತ 1 ಇಯರ್ 2 ಇಯರ್ ಮುಂಚೆ ಅಪ್ಪ ಪರ್ಚೇಸ್ ಮಾಡಿರೋ ಅಂಥ ಹ್ಯಾಂಗೀಸ್. ಇದು ಸಿಕ್ಕಾಪಟ್ಟೆ ಸ್ಪೆಷಲ್ ನನಗಿದ್ದು. ನನ್ನ ಮದುವೆಯಲ್ಲಿ ಅಪ್ಪ ಕೊಡಿಸಿದ್ದಂಥ ವಾಲೆ ಇದು.
ನಾನು ಆಲ್ಮೋಸ್ಟ್ ಮದುವೆ ಜ್ಯುವೆಲರಿ ಎಲ್ಲನೂ ಹಾಕ್ಬಿಟ್ಟು ಅಂದರೆ ಮದುವೆಯಲ್ಲಿ ತೊಗೊಂಡಿದ್ದು ಗೋಲ್ಡ್ ಎಲ್ಲ ಹಾಕಿಬಿಟ್ಟು ನಾನು ಬೇರೆ ಗೋಲ್ಡ್ ಮಾಡಿಸ್ಕೊಂಡೆ. ಬಟ್ ಈ ಒಂದು ವಾಲೆ ಮಾತ್ರ ನಾನು ಹಾಕಲಿಲ್ಲ, ಈ ಗೆಜ್ಜೆ ಮಾಟಿ ಕೂಡ ಹಾಕಿಲ್ಲ. ಇವೆರಡು ಕೂಡ ತುಂಬ ಸ್ಪೆಷಲು. ನನಗಿಷ್ಟ ಅನ್ನೋ ಕಾರಣಕ್ಕೋಸ್ಕರ ಇದು ಯಾರ್ದೋ ಬೇರೆಯವ್ರು ಪರ್ಚೇಸಿಂಗ್ ಮಾಡಿದ್ರು, ನನಗಿಷ್ಟ ಅನ್ನೋ ಕಾರಣಕ್ಕೋಸ್ಕರ ಅಪ್ಪ ಅವ್ರ ಹತ್ರ ತೊಗೊಂಡು ನನಗೆ ಕೊಟ್ಟರು. ಹಾಗಾಗಿ ಈ ಹ್ಯಾಂಗೀಸ್ ಕೂಡ ತುಂಬ ಸ್ಪೆಷಲ್ ನನಗೆ. ಹಾಗೂ ಈ ಗೆಜ್ಜೆ ಮಾಟಿಗೂ ಒಂದು ತುಂಬ ಅಂದರೆ ತುಂಬ ಸ್ಪೆಷಲ್ ಮೂಮೆಂಟಲ್ಲಿ ನನ್ನ ಅಪ್ಪ ಕೊಡಿಸಿದ್ದಂಗೆ. ಹಾಗಾಗಿ ಇದನ್ನು ಕೂಡ ನಂಗೆ ತುಂಬ ಸ್ಪೆಷಲು. ಏನಕ್ಕೆ ಅಂದರೆ ಈ ಗೆಜ್ಜೆ ಮಾಟಿನ ನನ್ನ ಮದುವೆ ರಿಸೆಪ್ಷನ್ ನೈಟು ನನ್ನ ಚಿಕ್ಕಪ್ಪ ಒಬ್ರಿಗೆ ಏನು ಗಿಫ್ಟ್ ಬೇಕು ಅಂತ ಕೇಳಿದ್ರು. ನಂಗೆ ಗೆಜ್ಜೆ ಮಾಟಿ ಕೊಡಿಸಿ ಅಂತ ಕೇಳಿದೆ. ಆಗ ನನ್ನ ಚಿಕ್ಕಪ್ಪ ಓಕೆ ಅಂತ ಹೇಳಿದರು. ಬಟ್ ಅವತ್ತು ತಂದಿದ್ದು ಇಲ್ಲಿಂದ ಇಲ್ಲಿಗೆ ಹಾಕೊಂಡು ಚೈನ್ ಪೀಸ್ ಬರ್ತಿತ್ತು, ಸ್ಮಾಲ್ ಚೈನ್ ಪೀಸು. ಅದನ್ನ ತೊಗೊಂಬಂದ್ಕೊಟ್ಬಿಟ್ಟು ಇದೇ ಗೆಜ್ಜೆ ಮಾಟಿ ಅಂತ ಹೇಳಿದ್ರು. ನಂಗೆ ತುಂಬ ಬೇಜಾರಾಯಿತು. ನಂಗೆ ಬೇಜಾರಾಯಿತು ಅನ್ನೋ ಕಾರಣಕ್ಕೋಸ್ಕರ ನನ್ನ ಡ್ಯಾಡಿ ಇಮಿಡಿಯೇಟ್ಲಿ ಹೋಗಿ ಇದನ್ನ ತೊಗೊಂಬಂದ್ಕೊಟ್ರು. ಹಾಗಾಗಿ ಇದೆರಡು ಕೂಡ ನಂಗೆ ತುಂಬ ಸ್ಪೆಷಲು. ಹಾಗಾಗಿ ಈ ಇಯರಿಂಗ್ಸ್ನ ನಾನು ಹಾಕಿಲ್ಲ, ಯಾವತ್ತೂ ಹಾಕೋದು ಇಲ್ಲ, ಹಾಗೆ ಇಟ್ಕೊಳ್ತೀನಿ. ಹಾಗಾಗಿ ಇದನ್ನು ತೋರಿಸಿದೆ. ಇದು ಕೂಡ 14 ಗ್ರಾಮ್ ಇದೆ ಸ್ನೇಹಿತರೆ, ಅಂದರೆ ಗೆಜ್ಜೆ ಮಾಟಿ ಸೇರಿ 14 ಗ್ರಾಮ್ ಇದೆ ಇದು. ಆಗೆಲ್ಲ ಹಳೆ ಡಿಸೈನ್ಸ್ ತುಂಬ ಸ್ಪೆಷಲ್ ಆಗಿರ್ತಿತ್ತು ಈ ಥರದ್ದೆಲ್ಲ, ಅವಾಗ ತೊಗೊಂಡಿರೋ ಇಯರಿಂಗ್ಸ್ ಇದು. ಹಾಗೂ ಓಲ್ಡ್ ಡಿಸೈನಲ್ಲಿ ನಾನು ವಾಲೆ ಜುಮ್ಕಿ ಕೂಡ ಪರ್ಚೇಸಿಂಗ್ ಮಾಡಿದ್ದೀನಿ ಸ್ನೇಹಿತರೆ. ನನ್ನ ಹತ್ರ ವಾಲೆ ಜುಮ್ಕಿ ಕೂಡ ಇದೆ, ಬಟ್ ಇದನ್ನು ಕೂಡ ಯಾವತ್ತೂ ವೇರ್ ಮಾಡಲ್ಲ. ನಮ್ಮ ಅತ್ತೆ ಹಾಕ್ಕೊಳ್ತಾರೆ ಆಗಾಗ. ಈ ರೀತಿ ವಾಲೆ ಜುಮ್ಕಿ ಕೂಡ ಇದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇದು ಕಡ್ಡಿ ಮಾಟಿ ಈ ರೀತಿ ಹಾಕ್ಕೊಳ್ಳೋದಕ್ಕೆ ಕಾಣ್ತಿದೆ ಅಂದ್ಕೊಳ್ತೀನಿ. ಇದು ಕೂಡ ಅಷ್ಟೇ 25 ಗ್ರಾಮ್ ಇದೆ ಸ್ನೇಹಿತರೆ. ಇದು ನೋಡಿ ಈ ರೀತಿ ಇದೆ. ಹಾಗೂ ಮತ್ತೊಂದು ರಾಮ್ಲೀಲೆ ವಾಲೆನೇ ತೋರಿಸ್ತೀನಿ ಸ್ನೇಹಿತರೆ. ಅದು ಕೂಡ ಅಷ್ಟೇ ಹೋದ ಸಲ ಮೇ ಮಂತಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಮೇ ಬಂದರೆ 1 ಇಯರ್ ಆಗುತ್ತೆ ಇದನ್ನ ಪರ್ಚೇಸಿಂಗ್ ಮಾಡಿ. ಇದು ರಾಮ್ಲೀಲಾ ವಾಲೆ. ಇದು ಸುಮ್ಮನೆ ಏನೋ ನಾನು ಒಂದು ಒಡವೆ ತೊಗೊಂಡೆ, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ಇದನ್ನ ತೊಗೊಂಡೆ. ಬಟ್ ತುಂಬ ಚಿಕ್ಕದಾಗಿದೆ ಅಂತೇಳಿ ಈ ರಾಮ್ಲೀಲೆ ವಾಲೆನ ಯೂಸೇ ಮಾಡಲಿಲ್ಲ ನಾನು ಅದಕ್ಕೆ 1-2 ಸಲ ಯೂಸ್ ಮಾಡಿದ್ದಾರೆ ಅಷ್ಟೇ. ಇದನ್ನು ಕೂಡ ನಾನು ವೇರೇ ಮಾಡಲಿಲ್ಲ, ಹಾಗೇ ಇದೆ. ಇದು ರಾಮ್ಲೀಲಾ ವಾಲೆ. ಇದ್ರ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ ಕಾಣ್ತಿದೆ ಅಂದ್ಕೊಳ್ತೀನಿ. ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ ಅಲ್ವಾ ಡಿಸೈನ್ ನೋಡಿ, ಈಗ ಕಾಣಿಸ್ತಿದೆ. ಈ ರೀತಿ ಇದೆ ರಾಮ್ಲೀಲೆ ವಾಲೆ. ಇದು ಕೂಡ ರಾಮ್ಲೀಲಾ ವಾಲೆನೇ. ಇದು ಕೂಡ 12 ಗ್ರಾಮ್ ಇದೆ ಸ್ನೇಹಿತರೆ. ಇದು ತುಂಬ ಚಿಕ್ಕದಾಗಿದೆ, 12 ಗ್ರಾಮ್ ಇದೆ. ಈಗ ಅದ್ರ ಜೊತೆಗೆ ಈ ಥರ ಮುತ್ತಿನ ವಾಲೆ ಕೂಡ ಇದೆ. ಈ ಮುತ್ತಿನ ವಾಲೆ ಇದನ್ನು ಕೂಡ ನಾನು ಆಗಾಗ ಏನಾದರೂ ಸ್ಪೆಷಲ್ ಇದ್ದಾಗ ನನ್ನ ಹತ್ರ ಮುತ್ತಿನ ಸರ ಇದೆ, ಆ ಮುತ್ತಿನ ಸರ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದು. ಕೈ ಕಾಣಿಸಿದಲ್ಲ ಈ ಮುತ್ತಿನ ಬಾಳೆ, ಈ ಮುತ್ತಿನ ವಾಲೆ, ಆ ಮುತ್ತಿನ ಸರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದು. ಇದು 8 ಗ್ರಾಮ್ ಇದೆ ಸ್ನೇಹಿತರೆ. ಈ ರೀತಿ ವಾಲೆ ಈ ರೀತಿ ಇದೆ. ಇದರಲ್ಲಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಅಕ್ಕ ಅಂದರೆ ನನ್ನ ಭಾವನವರು ನಮಗೆ ಗಿಫ್ಟಾಗಿ ಒಂದು ಇಯರಿಂಗ್ಸ್ ಕೊಟ್ಟಿದ್ರು. ಬಟ್ ನಾನು ಹಾಕ್ಬಿಟ್ಟೆ ಮುತ್ತಿನ ವಾಲೆ. 2 ಆಗ್ಬಿಡುತ್ತೆ ಸೇಮ್ ಅಂದ್ಬಿಟ್ಟು. ಈ ರೀತಿ ಇದೆ. ಹಾಗೂ ಮೊದಲು ಇದೆಲ್ಲ ಲಕ್ಷ್ಮೀ ವಾಲೆ ತುಂಬ ಟ್ರೆಂಡ್ ಇರ್ತಿತ್ತು. ಹಾಗಾಗಿ ಲಕ್ಷ್ಮೀ ವಾಲೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಒಂದು ವಾಲೆ ತೊಗೊಂಡೆ. ಇದು ಕೂಡ ಚೆನ್ನಾಗಿದೆ. ಇದು ಪ್ಲೇಟ್ ಅಂದರೆ ಇದು ಎಕ್ಸ್ಟ್ರಾ ಪೀಸಸ್ ಸ್ನೇಹಿತರೆ. ಇದು ಕಲ್ಲಿನ ವಾಲೆ. ಈ ವಾಲೆಗೆ ನಾವು ಯಾವ ರೀತಿ ಬೇಕಾದರೂ ಪ್ಲೇಟ್ಗಳನ್ನ ಮ್ಯಾಚ್ ಮಾಡ್ಬೋದು. ಆ ರೀತಿ ನಾನು ಈ ಸಪ್ರೇಟ್ ಪ್ಲೇಟ್ ಪರ್ಚೇಸಿಂಗ್ ಮಾಡಿ ಹಾಕ್ಕೊಂಡಿರೋದು. ಇದಕ್ಕೆ ಬೇಕಾದ್ರೆ ನಾವು ಎಕ್ಸ್ಟ್ರಾ ಪ್ಲೇಟ್ಸ್ ಬರುತ್ತೆ ಈ ಥರ ಕಲ್ಲಿನ ವಾಲೆಗಳಿಗೆ. ಆ ಥರ ಡಿಸೈನ್ ಪ್ಲೇಟ್ಸ್ನ ತೊಗೊಂಡು ನಾವು ವೇರ್ ಮಾಡ್ಬೋದು. ಬಟ್ ನನ್ನ ಹತ್ರ ಈಗ ಪ್ರೆಸೆಂಟ್ ಈ ರೀತಿ ಇದೆ. ಇದು ಕೂಡ ಅಷ್ಟೇ 10 ಗ್ರಾಮ್ ಇದೆ. ನೋಡಿ ಸ್ನೇಹಿತರೆ, ಇದು 10 ಗ್ರಾಮ್ ಇದೆ ಈ ಒಂದು ಇಯರಿಂಗ್ಸ್ ಕೂಡ. ಇದನ್ನು ತೊಗೊಂಡು ಒಂದು 5 ಇಯರ್ಸ್ ಮುಂಚೆ ಏನೋ ತೊಗೊಂಡಿದ್ದು. ಬಟ್ ಇದ್ರ ಕಾಸ್ಟ್ ಎಲ್ಲ ಮರ್ತೋಗಿದ್ದೀನಿ. ಪ್ರೆಸೆಂಟ್ ಇವಾಗಿನ ರೇಟ್ಗಳನ್ನ ನೀವು ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಬಟ್ ನಾನು ತೊಗೊಂಡಿದ್ದು ತುಂಬ ದಿನಾನೇ ಆಯ್ತಿದೆ, ಒಂದು 5 ವರ್ಷ ಆಗಿದೆ. ಹಾಗೆ ಒಂದು ನಿಮಿಷ ಸ್ನೇಹಿತರೆ, ನನ್ನ ಮತ್ತೊಂದು ಸ್ಮಾಲ್ ಜುಮ್ಕನ ತೋರಿಸೋಣ ಅಂತ ಹೇಳಿ
ಕಾಣ್ತಿದೆ ಅನ್ಕೊಳ್ತೀನಿ. ಚಿಕ್ಕ ಚಿಕ್ಕ ಜುಮ್ಕ. ಇದು ಮಾಮೂಲಿ ಮನೆ ಹತ್ರ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದಾಗ ವೇರ್ ಮಾಡೋದಕ್ಕೆ ಸೀರೆಗಳಿಗೆ ಬೇರೆ ಬೇರೆ ಏನೆಲ್ಲ ನಾವು ಜ್ಯುವೆಲರಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸಲ್ಲ. ಕೆಲವೊಂದು ಸಲ ಜುಮ್ಕ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತೀವಿ. ಹಾಗಾಗಿ ತೊಗೊಂಡಂಥ ಸ್ಮಾಲ್ ಜುಮ್ಕಗಳಿವು. ಇದನ್ನು ನಾನು ತೊಗೊಂಡಾಗ 35,000 ಇತ್ತು ಸ್ನೇಹಿತರೆ. ಇವಾಗಿನ ರೇಟ್ ಏನು ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ ಬಿಡಿ. ನಾನು ತೊಗೊಂಡು ಒಂದು 4 ಇಯರ್ಸ್ ಆಯಿತು. 4 ಇಯರ್ಸ್ ಮುಂಚೆ ಇದು ಜಸ್ಟ್ 34,000ಕ್ಕೆ ನಾನು ತೊಗೊಂಡಿದ್ದು. ಇದು 6 ಗ್ರಾಮ್ ಇದೆ. ಸ್ನೇಹಿತರೆ ಹಾಗೆ ನಾನು ಡೈಲಿ ಯೂಸ್ಗೆ ಅಂತ ಹೇಳಿ ನಾನು ಡೈಲಿ ಯೂಸ್ಗೆಲ್ಲ ಗಟ್ಟಿ ವಾಲಿನೇ ಹಾಕ್ಕೊತೀನಿ. ಯಾಕಂದರೆ ಅಲ್ಲಿ ಯಾವಾಗಲಾದ್ರೂ ಮಲ್ಕೊಂಡಾಗ ಎದ್ದಾಗ ಮುರಿದೋಗ್ಬಾರ್ದು ಅಂತ ಹೇಳಿ ನಾನು ಈ ರೀತಿ ಡೈಲಿ ಯೂಸ್ ಇಯರಿಂಗ್ಸ್ ತೊಗೊಂಡೆ. ಇದ್ರ ಕಾಸ್ಟ್ ಬಂದು ಸ್ನೇಹಿತರೆ 7 ಗ್ರಾಮ್ ಇದೆ. ಇದನ್ನ ಪರ್ಚೇಸ್ ಮಾಡಿ ಕೂಡ 6-7 ವರ್ಷಕ್ಕೆ ಮೇಲೇ ಆಯಿತು. ಆವಾಗಿನ ರೇಟು ಇದು ಕೂಡ ಅಷ್ಟೇ ಒಂದು 30,000 ಏನಾಯಿತು, 35,000 ಇತ್ತು ಅಷ್ಟೇ ಆವಾಗ ತೊಗೊಂಡಾಗ. ಬಟ್ ಇವಾಗ ಇದು 7 ಗ್ರಾಮ್ ಇದೆ. ಇವತ್ತಿನ ರೇಟ್ನ ನೀವೇ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಆವಾಗ ತೊಗೊಂಡಾಗ ಜಸ್ಟ್ ಒಂದು 30,000 ರೂಪಾಯಿ ಏನೋ ಕೊಟ್ಟೆ ಅಷ್ಟೇ. ಈ ರೀತಿ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಡೈಲಿ ಯೂಸ್ಗೆ, ರಫ್ ಯೂಸ್ಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಗಟ್ಟಿ ತಿರ್ಪ ಎಲ್ಲ ಕೂಡ ಅಷ್ಟೇ ಚೆನ್ನಾಗಿದೆ ಇದೊಂದು ಜೊತೆ. ಹಾಗೂ ಡೈಲಿ ಯೂಸ್ ಒಡವೆಗಳೆಲ್ಲನೂ ಕೂಡ ಅಷ್ಟೇ ತುಂಬ ಗಟ್ಟಿ ಒಡವೆನೇ ಪರ್ಚೇಸಿಂಗ್ ಮಾಡಿರೋದು ನಾನು. ಹಾಗೂ ಇನ್ನೊಂದು ಜೊತೆ ಇಯರಿಂಗ್ಸ್ ಸ್ನೇಹಿತರೆ. ಇದು ಕೂಡ ಅಷ್ಟೇ ಗಟ್ಟಿ ಒಡವೆನೇ. ಇದು ಕೂಡ ಡೈಲಿ ಯೂಸ್ಗೆ. ಇದು ಸ್ಮಾಲ್ ಸ್ಟೋನ್ಸ್ ಬಂದಿದೆ. ನಾನು ಉಂಗುರುಗಳಿಗೆ ಮ್ಯಾಚ್ ಆಗುತ್ತೆ, ನಾನು ರಿಂಗ್ಸ್ ಡೈಲಿ ಯೂಸ್ ಮಾಡೋ ರಿಂಗುಗಳಿಗೆ ಮ್ಯಾಚ್ ಆಗುತ್ತೆ ಅಂತೇಳಿ ಪರ್ಚೇಸಿಂಗ್ ಮಾಡಿರೋಂಥ ಇಯರಿಂಗ್ಸು. ಇದನ್ನು ಕೂಡ ಅಷ್ಟೇ ನಾನು 4 ಇಯರ್ಸ್ ಮುಂಚೆ ತೊಗೊಂಡಿದ್ದು. ಆವಾಗ ಇದು ಕೂಡ ಅಷ್ಟೇ 6.5 ಗ್ರಾಮ ಏನೋ ಇತ್ತು. ಆವಾಗ ಇದು ಕೂಡ ಒಂದು 30,000 ರೂಪಾಯಿನ ಕಾಸ್ಟ್ ಆಗಿದ್ದು ಅಷ್ಟೇ. ಈ ರೀತಿ ಇಯರಿಂಗ್ಸ್ ಇದು ನೋಡಿ ತುಂಬ ಚೆನ್ನಾಗಿದೆ. ಡೈಲಿ ಯೂಸ್ಗೆ, ರಫ್ ಯೂಸು ನಾನು ಡೈಲಿ ಹಾಕ್ಕೊಳ್ತೀನಿ. ಇದನ್ನೇ ತುಂಬ ವೇರ್ ಮಾಡೋದು. ಬಟ್ ಇದು ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದೆ ಇದೊಂದು ಇಯರಿಂಗ್ಸು. ಹಾಗೂ ಮುತ್ತಿನ ವಾಲೆ ಇದು 4 ಗ್ರಾಮ್ ಇದೆ ಸ್ನೇಹಿತರೆ. ಇದು ಡೈಲಿ ಯೂಸ್ದೆ ಮುತ್ತಿನ ವಾಲೆ. ಇದು ಈ ರೀತಿ ಇದೆ ನೋಡಿ. ಸ್ಮಾಲ್ ಇಯರಿಂಗ್ಸು ಡೈಲಿ ಯೂಸ್ಗೆ ಅಂತ ಪರ್ಚೇಸಿಂಗ್ ಮಾಡಿರೋದು. ಈ ರೀತಿ ಇದಕ್ಕೆ ಒಂದು 4 ಗ್ರಾಮ್ಸ್ ಇದೆ, ಅಂದರೆ 1-2 ಗ್ರಾಮ್ ಇದೆ. ಇದನ್ನು ಕೂಡ ಒಂದು 3 ಇಯರ್ ಮುಂಚೆ ತೊಗೊಂಡಿದ್ದು. ಆವಾಗ ಇದನ್ನ ತೊಗೊಂಡಾಗ 20,000 ಏನೋ ಇತ್ತು ಅಷ್ಟೇ. ಈಗ ಜಾಸ್ತಿ ಆಗಿದೆ. ಬಟ್ ಆವಾಗ ತೊಗೊಂಡಾಗ ಇದು 20,000. ಹಾಗೂ ತುಂಬ ಸ್ಪೆಷಲ್ ಇಯರಿಂಗ್ಸ್ ಒಂದು ಜೊತೆ. ನನ್ನ ಹತ್ರ ಸ್ಟೋನ್ಸೇ ಇಲ್ಲ ಅಂತ ಹೇಳ್ದಲ್ಲ, ಅಂದರೆ ಮಣಿ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಬಟ್ ಇದೊಂದು ವಾಲೆ ಮಾತ್ರ ಇದೆ. ಅಂದರೆ ಇದು ನನ್ನ ಹತ್ರ ನನ್ನ ಮನೇಲಿ 1 ಇಯರ್ ಬ್ಯಾಕ್ ಒಂದು ಮದುವೆ ಆಯಿತು. ಹುಡುಗನಿಗೆ ಕತ್ತಲ್ಲಿ ಮುತ್ತಿನ ಹಾರ ಒಂದು ಗ್ರೀನ್ ಕಲರ್ ಬೀಡ್ಸ್ದು, ಅವ್ರ ಮುಹೂರ್ತದ ಬಟ್ಟೆ ಗೋಲ್ಡ್ ಕಲರ್ ಇದ್ದಿದ್ದರಿಂದ ಗ್ರೀನ್ ಕಲರ್ ಬೀಡ್ಸ್ದು ಒಂದು ಸರ ತೊಗೊಂಡೆ ನಾನು ಗೋಲ್ಡಲ್ಲೇ. ನನಗೂ 2 ಗಂಡು ಮಕ್ಳು ಇರೋದ್ರಿಂದ ಮುಂದಕ್ಕೆ ನಮ್ಮ ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಗೋಲ್ಡಲ್ಲೇ ಪರ್ಚೇಸ್ ಮಾಡಿದೆ. ಆ ಗೋಲ್ಡ್ಗೆ ಬಂದಂತಹ ಇಯರಿಂಗ್ಸ್ ಇದು ನೋಡಿ ಯಾವ ರೀತಿ ಇದೆ ಅಂತ. ಎರಡೂ ಕೂಡ ಆನೆ ಡಿಸೈನು ಸೂಪರಾಗಿದೆ. ಅಂದರೆ ಅವ್ರಿಗೆ ಬೇಕಾದಾಗ ಅವರು ಹಾಕ್ಕೊಳ್ಬೋದು, ನಮಗೆ ಬೇಕಾದಾಗ ನಾನು ಹಾಕ್ಕೊಳ್ಬೋದು ಅಂತೇಳಿ. ಮಕ್ಳಿಗೆ ಯಾವ ಫಂಕ್ಷನಲ್ಲಿ ವೇರ್ ಮಾಡ್ಬೋದು, ಮಿಕ್ಕಿ ಟೈಮಲ್ಲಿ ನಾನು ಕೂಡ ಹಾಕ್ಕೊಬೋದು ಮ್ಯಾಚ್ ಮಾಡಿಕೊಂಡು ಅಂತ ಪರ್ಚೇಸಿಂಗ್ ಮಾಡಿದ್ದಂಥದ್ದಿದು. ನೋಡಿ ಆನೆ ಡಿಸೈನ್ ತುಂಬ ಚೆನ್ನಾಗಿದೆ. ಈ ರೀತಿ ಇದೆ. ಇದೊಂದೇ ನನ್ನ ಹತ್ರ ಈ ರೀತಿ ಬೀಡ್ಸ್ ಇರೋಂಥ ಇಯರಿಂಗ್ಸ್ ಇರೋದು ಸ್ನೇಹಿತರೆ. ಇದೊಂದು ತೊಗೊಂಡಿದ್ದು, ಇದೊಂದು ಜೊತೆ ಇದೆ. ಹಾಗೂ ಈಗ ನನ್ನ ಹತ್ರ ಸ್ಮಾಲ್ ನೋಡಿರಿ ಈ ರೀತಿ ನನಗೆ ಕಿವಿ ಫುಲ್ಲು ಚುಚ್ಚಿಸ್ಕೊಂಡಿದ್ದೀನಿ. ನನಗಿಷ್ಟ ಈ ರೀತಿ ಚುಚ್ಚಿಸ್ಕೊಂಡಿರೋದು. ಆದರೆ ನಾನು ತುಂಬ ಚಿಕ್ಕವಳಿದ್ದಾಗೆ ಚುಚ್ಚಿಸ್ಕೊಂಡಿರೋದು ಇದೆಲ್ಲ. ಈಗ ನನಗೆ ಇಲ್ಲ ಹಾಕ್ಕೊಳ್ಳೋ ಅಂಥ ವಾಲೆಗಳಿದೆ, ಬನ್ನಿ ತೋರಿಸ್ತಾ ಹೋಗ್ತೀನಿ. ಸೈಡ್ ವಾಲೆಗಳೆಲ್ಲ ನೋಡಿ ಈ ರೀತಿ. ಇದು ಫುಲ್ 1 ಗ್ರಾಮ್ ಇದೆ. 2ರಿಂದ ಸೇರಿ 1 ಗ್ರಾಮ್ ಇದೆ. ಗ್ರೀನ್ ಕಲರು. ಇದು ನನ್ನ ಮಗ ಯೂಸ್ ಮಾಡ್ತಾನೆ. ಈ ರೀತಿ ಸ್ಮಾಲ್ ಈ ಥರ ಒಂದು ರೆಡ್ ಕಲರು ನೋಸ್ ಪಿನ್ನು. ಇದನ್ನು ಬೇರೆ ಮಾಡಿಲ್ಲ, ಸುಮ್ಮನೆ ಇಷ್ಟ ಅಂತ ಹೇಳಿ ಪರ್ಚೇಸಿಂಗ್ ಮಾಡಿರೋದು. ಹಾಗೂ ಇದು ನನ್ನ ಡೈಮಂಡ್ ನೋಸ್ ಪಿನ್ ಸ್ನೇಹಿತರೆ. ಇದನ್ನ ನಾನು ಒಂದು 5-6 ಇಯರ್ಸ್ ಬಿಫೋರ್ ತೊಗೊಂಡಿದ್ದು. ನಾನು ತೊಗೊಂಡಾಗ ಇದು 60,000 ಆಯಿತು. ಬಟ್ ಇವತ್ತಿನ ಕಾಸ್ಟ್ ಎಷ್ಟಿದೆ ಗೊತ್ತಿಲ್ಲ. ಈ ಒಂದು ನೋಸ್ ಪಿನ್ ಬಂದು 60,000 ಕೊಟ್ಟು ತೊಗೊಂಡೆ ನಾನು ಆವಾಗ, ಡೈಮಂಡ್ ಅಂತ ಹೇಳಿ. ಬಟ್ ನಾನು ಇಟ್ಕೊಳ್ಳೋದೇ ಇಲ್ಲ, ಸಣ್ಣ ಕಲ್ಲು. ಬಟ್ ಇದಕ್ಕೆ ಅಷ್ಟು ವ್ಯಾಲ್ಯೂ ಇದೆ. 60,000 ಇದು ಆವಾಗ. ಇವತ್ತಿನ ರೇಟ್ ನನಗೆ ಗೊತ್ತಿಲ್ಲ. ಹಾಗೂ ಇನ್ನೊಂದು ನೆವಿ ಬ್ಲೂ ನೋಸ್ ಪಿನ್ ಸ್ನೇಹಿತರೆ. ಇದು ಕೂಡ, ಇದನ್ನು ಕೂಡ ಇಟ್ಕೊಂಡಿದ್ದೀನಿ ನಾನು. ಹಾಗೂ
ವೈಟ್ ಸ್ಟೋನ್ ನೋಸ್ ಪಿನ್ ಸ್ನೇಹಿತರೆ. ಇದು ಕೂಡ ಒಂದು ಸ್ಮಾಲ್ ವೈಟ್ ಸ್ಟೋನ್ ನೋಸ್ ಪಿನ್ ಕಲೆಕ್ಷನ್ಸು ಅಷ್ಟೇ ತುಂಬಾ ಇದೆ. ಇವೆಲ್ಲದನ್ನು ಇವತ್ತು ಏನು ನಿಮಗೆ ತೋರಿಸಿದ್ನಲ್ಲ ಇದೆಲ್ಲ ನನ್ನ ಗೋಲ್ಡ್ ಜ್ಯುವೆಲರಿ ಸ್ನೇಹಿತರೆ. ಅಂದರೆ ಇದು ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ ಆ್ಯಂಡ್ ನೋಸ್ ಪಿನ್ಸ್ ಕಲೆಕ್ಷನ್ಸ್ ಇದೆಲ್ಲ ಇಯರಿಂಗ್ಸ್ ಸ್ನೇಹಿತರೆ. ಇದು ನೋಡಿ ಯಾವ ರೀತಿ ಇದೆ ಏನು ಅಂತ ಇಲ್ಲಿ ಕಾಣ್ತಿದೆ ಅಂದ್ಕೊಳ್ತೀನಿ. ಈ ರೀತಿ ಇದೆ ಈ ರಿಂಗ್ಸು ಸ್ನೇಹಿತರೆ. ಇಲ್ಲಿ ಒಂದು ಸ್ಮಾಲ್ ಜುಮ್ಕಾ ಬಂದಿತ್ತು, ತುಂಬ ಸಲ ಬ್ರೇಕ್ ಆಗ್ತಾನೆ ಇತ್ತು. ಹಾಗಾಗಿ ನಾನು ಆ ಜುಮ್ಕಾನ ಹಾಕಿಬಿಟ್ಟು ಬರೀ ಇದು ಮಾತ್ರ ಇಟ್ಕೊಂಡೆ. ಇದನ್ನ ರಫ್ಯೂಸ್ ನೀವು ಎಷ್ಟು ಬೇಕಾದ್ರೂ ರಫ್ಯೂಸ್ ಮಾಡ್ಬೋದು. ನಾನು ತುಂಬ ಅಂದರೆ ಇದೊಂದು 15 ವರ್ಷದ ಇಯರಿಂಗ್ಸ್ ಅಂದ್ಕೊಳ್ತೀನಿ. 15 ವರ್ಷಕ್ಕೆ ಮುಂಚೆ ತೊಗೊಂಡಿದ್ದು 6 ಗ್ರಾಮ್ ಇದೆ, ಅವಾಗ ತೊಗೊಂಡಿದ್ದು. ಇದು ಡೈಲಿ ಯೂಸ್ಗೆ ಸೂಪರ್ ಇಯರಿಂಗ್ಸು. ಇದೊಂದು ಜೊತೆ, ಇನ್ನೊಂದು ಜೊತೆ ಸ್ಮಾಲ್ ಒಂದು ವಾಲೆ ತೋರಿಸೋದು ಮತ್ತೆ ಹೋಗ್ಬಿಟ್ಟೆ, ಕಲ್ಲಿನ ವಾಲೆ. ಈ ರೀತಿ ಒಂದು ಕಲ್ಲಿನ ವಾಲೆ ಇದೆ. ಇದನ್ನು ಏನು ಯೂಸ್ ಮಾಡಲ್ಲ, ತುಂಬ ಹಳೆಯದು. ಇದು ಒಂದು 20 ಇಯರ್ಸ್ದು. ಇದು ಕೂಡ ಅಷ್ಟೇ ಒಂದು 8 ಗ್ರಾಮ್ಸ್ ಇದೆ. ಗಟ್ಟಿ ವಾಲೆ ಇದು. ಹಿಂದೆ ನೋಡಿ ತಿರ್ಪನೆ ಎಷ್ಟಿಷ್ಟು ದಪ್ಪ ಇದೆ. ಇದು ಕೂಡ ಯೂಸ್ ಮಾಡಲ್ಲ, ಹಾಗೆ ಇದೆ. ಬಟ್ ಇಲ್ಲಿ ಹಳೇದೆಲ್ಲ ಒಂದು ಮೆಮೊರಿ, ಹಾಗಾಗಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಕಾಣ್ತಿದೆ ಅಂದ್ಕೊಳ್ತೀನಿ. ಇದರಲ್ಲಿ ಯಾವುದಾದ್ರೂ ಒಡವೆ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ ಇದನ್ನ ಇದರಲ್ಲಿ ಇಡೋದಕ್ಕಾಗೋದಿಲ್ಲ. ಈ ಒಂದು ಬಾಕ್ಸ್ನ ನಾನು ಇಯರಿಂಗ್ಸ್ ಬಾಕ್ಸ್ನ ನಾನು ತರಿಸ್ಕೊಂಡಿದ್ದು ಅಮೆಝಾನಲ್ಲಿ ಸ್ನೇಹಿತರೆ. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಹೇಳಿ, ಕಾಮೆಂಟ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. ಈ ರೀತಿ ಇದೆ ನೋಡಿ. ಮಕ್ಕಳ ಕೈಯಲ್ಲೆಲ್ಲ ಒಡವೆ, ದಯವಿಟ್ಟು ಮಕ್ಕಳ ಕೈ ಕೊಡಬೇಡಿ. ಇವಾಗಿರೋ ಗೋಲ್ಡ್ ರೇಟ್ಗೆ ನಮ್ಮ ಹುಡುಗರು ಟೀಟೆ ಮಾಡ್ತಿದ್ದಾರೆ, ಫಸ್ಟ್ ಎತ್ತಿಡಬೇಕು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವಾಗ ನಾನು ತೋರಿಸಿದಂಥ ಇಯರಿಂಗ್ಸಲ್ಲಿ ಯಾವುದಾದ್ರೂ ಇಯರಿಂಗ್ಸ್ ಬಗ್ಗೆ ನಿಮಗೆ ಪರ್ಸ್ನಲಾಗಿ ಏನಾದರೂ ಕೇಳೋದಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಇವೆಲ್ಲ ಕೂಡ ನನ್ನ ಇವತ್ತಿನ ನಿಮಗೆ ಇಯರಿಂಗ್ಸ್ ಪ್ರೆಸೆಂಟ್ ಇಲ್ಲಿವರೆಗೂ ನಾನು ಇರೋ ಇಯರಿಂಗ್ಸ್ ಕಲೆಕ್ಷನ್ಸ್ ಇಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ನೆಕ್ಸ್ಟ್ ಸೆಟ್ ಅಂದರೆ ನೆಕ್ಲೆಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಅದಾದಮೇಲೆ ಬೇಕಾದ್ರೆ ನಾನು ನಿಮಗೆ ನನ್ನ ಗೋಲ್ಡ್ ರಿಂಗ್ಸ್ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ನನ್ನ ನೆಕ್ಲೆಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನೇ ಕಮೆಂಟ್ ಇದ್ರೂ ಕೂಡ ಕಮೆಂಟ್ ಮಾಡಿಬಿಟ್ಟಿದ್ರಿ, ನಾನು ಅದ್ರ ಬಗ್ಗೆ ತಿಳಿಸ್ತೀನಿ. ಹಾಗೂ ನಿಮಗೆ ನನ್ನ ಇಯರಿಂಗ್ಸಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಯಾವುದಾದ್ರೂ ಇಯರಿಂಗ್ಸ್ ಬಗ್ಗೆ ಏನಾದರೂ ಪರ್ಸ್ನಲಾಗಿ ಮಾಹಿತಿ ಬೇಕಿದ್ರೆ ಹೇಳ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.